ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಅನ್ನಿಸ್ತಿದೆಯಾ? ಹಾಗಾದರೆ ಬನ್ನಿ ನಾವು ಮನೆಯಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ವಿಶೇಷವಾಗಿ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಅಂದರೆ ಅದಕ್ಕೆ ಕೊಡೋ ಪಲ್ಯ ಮತ್ತು ಚಟ್ನಿ. ಈ ಪಲ್ಯಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ, ಅದರಿಂದ ಇದು ವಿಶೇಷ. ನೋಡಿ, ಮೊದಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ, ಉಪ್ಪು, ನೀರು ಸೇರಿಸಿ ಚೆನ್ನಾಗಿ ಒಂದು 4-5 ವಿಸಿಲ್ ಬರೋವರೆಗೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟಾಗೇ ಇರಬೇಕು, ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ. ಇದು ನಾವು ಸ್ಮ್ಯಾಶ್ ಮಾಡಿದಾಗ ಬೆಣ್ಣೆ ಥರ ಆಗೋಗ್ಬೇಕು. ಅದು ಒಂದು 4-5 ವಿಸಿಲ್ ಬರೋವರೆಗೆ ಇಟ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆ ತಗೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬಂದಾಗ ನಮಗೆ ಚಟ್ನಿಗೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ ಮತ್ತು 4-5 ದೊಡ್ಡದಾದ ಈರುಳ್ಳಿ ಈ ಥರ ಹಾಕ್ಕೊಳ್ಳಿ ಪಲ್ಯಕ್ಕೆ. ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಅದು ಪಿಂಕ್ ಆಗಿದ ತಕ್ಷಣ ತೆಗೆದುಬಿಡಿ. ಈಗ ಚಟ್ನಿಗೆ ಕಡಲೆಪಪ್ಪು, ಕೊತ್ತಂಬರಿ, ಕೊಬ್ಬರಿ, ಉಪ್ಪು, ಸ್ವಲ್ಪ ಏಲಕ್ಕಿ ಮತ್ತು 4 ಲವಂಗ. 1 ಏಲಕ್ಕಿ 4 ಲವಂಗ ಆದರೆ ಸಾಕು. ನೋಡಿ, ಇದೇ ಸ್ಪೆಷಲ್ ದಾವಣಗೆರೆ ಚಟ್ನಿದು. ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಹಾಕಬೇಡಿ. ಇದನ್ನೆಲ್ಲ ಹಾಕಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈಗ ಬೇಯಿಸಿರೋ ಆಲೂಗಡ್ಡೆನ ಓಪನ್ ಮಾಡಿ ಕ್ಲೀನಾಗಿ ಸಿಪ್ಪೆ ಬಿಡಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನಾಗಿ ಎಲ್ಲ ಒಂದೊಂದೇ ಸಿಪ್ಪೆ ಬಿಡಿಸಿ ಸಾಫ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಇಲ್ಲಿ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಸಾಫ್ಟ್ ಆಗೋಕ್ಕೆ. ನೀವು ಈರುಳ್ಳಿ ಬೇಯಿಸಿರೋ ನೀರನ್ನು ಆ್ಯಡ್ ಮಾಡ್ಕೋಬೇಡಿ, ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ನಾವು ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ದೋಸೆ ಇಟ್ಟು ಇದು ತಗೊಂಡು ಒಂದು ದೋಸೆ ಹಾಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ನೊಂದು ದಿವಸ ಯಾವತ್ತಾದರೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಹೆಂಚು ಮೇಲೆ ಬಿಸಿ ಬಿಸಿ ದೋಸೆ ಮಾಡೋಣ ಬನ್ನಿ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ ಹಾಕ್ಕೊಂಡು ಒಂದು 3-4 ರೌಂಡ್ ಸುತ್ತರೆ ಸಾಕು. ಈ ದೋಸೆ ಹೆಂಗಿರ್ಬೇಕಾದ್ರೆ ತೀರಾ ತೆಳ್ಳಗಿರಬಾರ್ದು, ತೀರಾ ದಪ್ಪನೂ ಇರಬಾರ್ದು, ಹದವಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಹಾಕ್ಕೋಬೇಕು. ಇಲ್ಲಿ ನೀವು ಬೆಣ್ಣೆ ಇನ್ನೂ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದು ಯಾವುದೇ ಥರದ್ದು ಎಣ್ಣೆ ಮಾತ್ರ ಟಚ್ ಆಗಬಾರ್ದು. ಎಣ್ಣೆ ಟಚ್ ಆದರೆ ಟೇಸ್ಟ್ ಕೆಟ್ಟೋಗುತ್ತೆ. ನೋಡಿ, ಗರಿ ಗರಿಯಾದ ಬೆಣ್ಣೆ ದೋಸೆ ರೆಡಿ ಆಗಿದೆ. ಈಗ ಇದನ್ನು ಪಲ್ಯ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮನೇಲಿರೋ ಮಕ್ಕಳು ಎಲ್ಲರೂ ಖುಷಿಯಿಂದ ತಿಂತಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.